We are looking at Exodus chapter 12. We completed verse 8. ನಾವು ವಿಮೋಚನ ಕಂಡ 12ನೇ ಅಧ್ಯಾಯದ ಅಧ್ಯಯನವನ್ನು ಮಾಡುತ್ತಿದ್ದೇವೆ. ನಾವು 8ನೇ ವಚನದ ಅಧ್ಯಯನವನ್ನು ಮುಗಿಸಿದ್ದೇವೆ. We are studying about the Passover lamb. ನಾವು ಪಸ್ಕದ ಕುರಿಯ ಕುರಿತಾಗಿ ಅಧ್ಯಯನ ಮಾಡುತ್ತಿದ್ದೇವೆ. Since that Passover lamb is actually the Lord Jesus Christ, these details in here are filled with resemblance to our Lord Jesus Christ, the Lamb of God. ಆ ಪಸ್ಕದ ಕುರಿಮರಿ ಅಂದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಈ ಒಂದು ಅಧ್ಯಾಯವು ಆತನ ಕುರಿತಾದಂತಹ ಚಿತ್ರಣವನ್ನ, ಅಂದರೆ ದೇವರ ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತನ ವಿಷಯವಾದ ಚಿತ್ರಣವನ್ನ ನಮಗೆ ಕೊಡುತ್ತದೆ. Can we read verse 8 one more time and then we will continue? 8ನೇ ವಚನವನ್ನು ನಾವು ಮತ್ತೊಮ್ಮೆ ಓದಿಕೊಳ್ಳೋಣ, ನಂತರ ನಾವು ಮುಂದುವರಿಯೋಣ. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನ ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. We saw that it has to be roasted with fire. ನಾವು ಇಲ್ಲಿ ನೋಡಿಕೊಳ್ಳುತ್ತೇವೆ, ಅದನ್ನ ಬೆಂಕಿಯಲ್ಲಿ ಬೇಯಿಸಬೇಕು. Fire speaks of the judgment of God on sin. ಬೆಂಕಿ ಅದು ಪಾಪದ ಮೇಲೆ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ನಮಗೆ ತಿಳಿಸುತ್ತದೆ. Unleavened bread speaks about the sinlessness of leaven speaks about sin. Unleavened speaks about the perfection of the Lord Jesus Christ, the Lamb of God. ಹುಳಿ ಅಂದರೆ ಅದು ಪಾಪದ ಕುರಿತಾಗಿ, ಆದರೆ ಹುಳಿ ಇಲ್ಲದ ರೊಟ್ಟಿ ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಪಾಪರಹಿತ ನಿಷ್ಕಳಂಕ ಜೀವಿತವನ್ನು ನಮಗೆ ತೋರಿಸುತ್ತದೆ. It has to be eaten with bitter herbs. ಅದನ್ನ ಕಹಿ ಪಲ್ಯಗಳೊಟ್ಟಿಗೆ ತಿನ್ನಬೇಕಾಗಿತ್ತು. We saw that our Christian experience may not always be sweet. There is also bitterness. There is a Mara and there is an Elim. ನಾವು ನಮ್ಮ ಕ್ರಿಸ್ತಿಯ ಜೀವಿತವನ್ನು ಸಹ ನೋಡಿಕೊಳ್ಳುವಾಗ ಅದು ಅಂತಹ ಒಳ್ಳೆಯ ಅನುಭವವಲ್ಲ. ಅನೇಕ ಕಹಿ ಘಟನೆಗಳನ್ನ ನಾವು ದಾಟಿ ಹೋಗಬೇಕಾಗುತ್ತದೆ. ಅದು ಮಾರ, ಅದೇ ರೀತಿ ಏಲಿಂ ಸ್ಥಳಗಳ ರೀತಿಯಲ್ಲಿದೆ. Right now, many of God's servants are in the jail in our own country, in the northern part of our country. ಇಂದು ಸಹ ಪ್ರಸ್ತುತ ಸಮಯದಲ್ಲಿ ಅನೇಕ ದೇವರ ಸೇವಕರು ಉತ್ತರ ಭಾರತದಲ್ಲಿ ಜೈಲುಗಳಲ್ಲಿರುವುದನ್ನು ನಾವು ಕಾಣುತ್ತೇವೆ. Very bitter experience. Jesus Christ himself said, you have tribulation in the world. ಅದು ತುಂಬಾ ಕಹಿಯಾದಂತಹ ಅನುಭವ. ಕರ್ತನಾಂತ ಯೇಸು ಕ್ರಿಸ್ತನು ತಾನೇ ಹೇಳಿದನು, ಈ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು. Roasted with fire, judgment of sin required sacrifice and the fire of judgment. ಬೆಂಕಿಯಿಂದ ಬೇಯಿಸಬೇಕು ಎಂಬುದಾಗಿ ಹೇಳುವಾಗ ಪಾಪಕ್ಕೆ ಕೊಡಬೇಕಾದಂತಹ ಆ ಯಜ್ಞವು ಅದು ಬೆಂಕಿಯಿಂದ ಕೊಡಬೇಕಾಗಿತ್ತು, ಅಥವಾ ಬೆಂಕಿಯಿಂದ ಅದಕ್ಕೆ ನ್ಯಾಯ ತೀರ್ಪಾಗಬೇಕಾಗಿತ್ತು. Let's read from verse 9 to verse 12. 9ರಿಂದ 12ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯಾಗಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ, ತೊಡೆ, ಹೊಟ್ಟೆಯೊಳಗಣಗಳು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೆ ತಿನ್ನಬೇಕು. ಮರುದಿನದ ಬೆಳಗಿನವರೆಗೂ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು. ಬೆಳಗಿನವರೆಗೂ ಮಿಕ್ಕದನ್ನು ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. We saw that it has to be roasted with fire and eaten with bitter herbs.
ನಾವು ನೋಡಿಕೊಂಡೆವು, ಅದನ್ನ ಬೆಂಕಿಯಲ್ಲಿ ಬೇಯಿಸಬೇಕು ಮತ್ತು ಕಹಿ ಪಲ್ಯದೊಟ್ಟಿಗೆ It should ತಿನ್ನಬೇಕು. not be soaked in water. ಅದನ್ನ ನೀರಿನಲ್ಲಿ ನೆನೆಸಬಾರದು ಅಥವಾ ನೀರಿನಲ್ಲಿ ಬೇಯಿಸಬಾರದು. We have to trust on the Lamb alone who is sacrificed. ನಾವು ದೇವರ ಕುರಿಮರಿಯಾದಂತಹ ಆತನ ಯಜ್ಞವನ್ನು ಮಾತ್ರ ನಾವು ನಂಬಬೇಕು. Many are today trusting in water, that is baptism water. Many groups teach that baptism saves you. No water for salvation. It is only the finished work of Christ on the cross. ಆದರೆ ಇಂದು ಅನೇಕರು ನೀರಿನ ದೀಕ್ಷಾ ಸ್ನಾನದ ಮೇಲೆ ಅನೇಕ ಕ್ರೈಸ್ತ ಗುಂಪುಗಳು ಅದರಿಂದಲೇ ನೀರಿನಿಂದಲೇ ದೀಕ್ಷಾ ಸ್ನಾನದಿಂದ ರಕ್ಷಣೆ ಹೊಂದುತ್ತಾರೆ ಎಂಬುದನ್ನ ಬೋಧಿಸುವವರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನಿಂದ ಮಾತ್ರ, ದೇವರ ಕುರಿಮರಿಯಿಂದ ಮಾತ್ರ ನಮಗೆ ರಕ್ಷಣೆ ಆಗುತ್ತದೆ. And it has to be eaten fresh and nothing to be left for tomorrow, next day. ಅದನ್ನ ಬೇಯಿಸಿದ ತಕ್ಷಣವೇ ತಿನ್ನಬೇಕು, ಅದನ್ನ ನಂತರದ ದಿನಕ್ಕೆ ಇಟ್ಟುಕೊಳ್ಳಬಾರದು. The cross of Jesus Christ should always be fresh in our mind and in our thoughts. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಶಿಲುಬೆಯು ಅದು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸುಗಳಲ್ಲಿ ಯಾವಾಗಲೂ ಹಸಿರಾಗಿರಬೇಕು. We who are brethren people, who we always weekly we remember the Lord through the emblems, through the Lord's Supper, but never take it lightly. It should always, our thoughts should always be fresh as we come to the presence of the Lord. ನಾವು ಕ್ರೈಸ್ತ ಸಲ್ಲಿ ಕೂಡಿ ಬರುವಾಗ ಕರ್ತನ ಮರಣವನ್ನ, ಆತನ ತ್ಯಾಗವನ್ನು ನಾವು ನೆನೆಸಿಕೊಳ್ಳುತ್ತೇವೆ. ಆದರೆ ಅದನ್ನ ನಾವು ಹಗುರವಾಗಿ ಭಾವಿಸಬಾರದು. ಯಾಕಂದರೆ ಆತನ ಮರಣ, ಆತನ ತ್ಯಾಗ ನಮ್ಮ ಹೃದಯದಲ್ಲಿ ಯಾವಾಗಲೂ ಹಸಿರಾಗಿರಬೇಕು. It should be eaten in a haste. Their loins should be girded, ready to get out of Egypt in the very night. ಅವರು ಅದನ್ನ ತ್ವರೆಯಾಗಿ ತಿನ್ನಬೇಕು. ತಮ್ಮ ಸೊಂಟಗಳನ್ನ ಕಟ್ಟಿಕೊಂಡವರಾಗಿ ಐಗುಪ್ತ ದೇಶವನ್ನು ಅದೇ ರಾತ್ರಿಯಲ್ಲಿ ಬಿಡಲಿಕ್ಕೆ ಸಿದ್ಧರಾಗಿ ಅವರು ಆ ಊಟವನ್ನು ಮಾಡಬೇಕು. We Christians should always be ready to get out. Either the rapture or our death could happen anytime. We should always be ready for that, my dear ones. ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಯಾವಾಗಲೂ ಆತನು ತ್ವರೆಯಾಗಿ ಅಥವಾ ಸಿದ್ಧನಾಗಿರಬೇಕು. ನಾವು ಮಧ್ಯಾಕಾಶಕ್ಕೆ ಸಭೆ ಎತ್ತಲ್ಪಡುವುದರ ಮೂಲಕ, ಇಲ್ಲ ಅಂದ್ರೆ ನಮ್ಮ ಮರಣದ ಮೂಲಕವಾದರೂ ಈ ಲೋಕವನ್ನು ಬಿಡಲಿಕ್ಕೆ ನಾವು ಯಾವಾಗಲೂ ಸಿದ್ಧರಿರಬೇಕು. It reminded us that his coming will be like the thief in the night. We don't know when he will come, but we know that his coming is very near. So that imminent return of the Lord should be always in our mind. ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ನಮಗೆ ನೆನಪು ಕೊಟ್ಟಿದ್ದಾನೆ. ಏನಂದ್ರೆ, ಕಳ್ಳನು ರಾತ್ರಿ ಜಾವದಲ್ಲಿ ಬರುವ ಹಾಗೆ ನಾನು ಬರುತ್ತೇನೆ ಎಂಬುದಾಗಿ. ನಮ್ಮ ಕರ್ತನು ಯಾವಾಗ ಬರುತ್ತಾನೋ ಅದು ನಮಗೆ ತಿಳಿಯದು, ಆದರೆ ಆತನು ಬರುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆದ್ದರಿಂದ ಯಾವಾಗಲಾದ್ರೂ ಕರ್ತನ ಬರೋಣವಾಗುತ್ತದೆ ಎಂಬುದಾಗಿ ನಾವು ಸಿದ್ಧರಿರಬೇಕು. The rapture of the church could be sooner than you and I think. ನಾನು ನೀವು ನೆನೆಸುವುದಕ್ಕಿಂತ ಮುಂಚೆಯೇ ಸಭೆ ಎತ್ತಲ್ಪಡುವಿಕೆ ಆಗುತ್ತದೆ. If we really believe that, it should impact every decision we make, every choice we make, every purchasing we do, every way we spend our money. Everything should be impacted by that awareness that Christ could come anytime. ನಾನು ನೀವು ಅದನ್ನ ನಂಬುವವರಾಗಿರುವುದಾದರೆ ನಮ್ಮ ನಡವಳಿಕೆಗಳು, ನಮ್ಮ ಕೃತ್ಯಗಳು ಸಹ ಅದಕ್ಕೆ ಸರಿಯಾಗಿರಬೇಕು. ನಾವು ಕೊಂಡುಕೊಳ್ಳುವ ಸಂಗತಿಗಳಿರಬಹುದು, ನೋಡಿ, ಕಾರ್ಯಗಳೆಲ್ಲವೂ ಕರ್ತನ ಬರೋಣವು ಯಾವಾಗಲಾದರೂ ಆಗಬಹುದು ಎಂಬಂತಹ ತಿಳುವಳಿಕೆಯಿಂದ ನಾವು ಸಿದ್ಧರಾಗಿ ಮಾಡಬಹುವರಾಗಿರಬೇಕು. And the Lord is reminding that night the Lord is going to go through Egypt, and every house where the blood is there, he will pass over, but others, God is going to bring judgment. ಮತ್ತು ಕರ್ತನು ಅದೇ ರಾತ್ರಿಯಲ್ಲಿ ಐಗುಪ್ತ ದೇಶದವರ ಮಧ್ಯದಲ್ಲಿ ನಾನು ಹಾದು ಹೋಗುತ್ತೇನೆ, ಯಾವ ಮನೆಗೆ ಆ ರಕ್ತವು ಹಚ್ಚಲ್ಪಟ್ಟಿಲ್ಲವೋ ಆ ಮನೆಯಲ್ಲಿರುವವರನ್ನ, ಆ ಚೊಚ್ಚಲು ಮಕ್ಕಳನ್ನ ನಾನು ಕೊಲ್ಲುತ್ತೇನೆ,
ಯಾವ ಮನೆಗೆ ರಕ್ತ ಹಚ್ಚಲ್ಪಟ್ಟಿರುತ್ತದೋ ಅದನ್ನ ದಾಟಿ ಹೋಗುತ್ತೇನೆ ಎಂಬುದಾಗಿ ಅವರಿಗೆ ಜ್ಞಾಪಕ ಕೊಟ್ಟನು. Let's read verse 13. 13ನೇ ವಚನವನ್ನು ಈಗ ಓದಿಕೊಳ್ಳೋಣ. ನಾನು ಯೆಹೋವನು, ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. Why Israelites were saved? Not because they were Abraham's children. ಯಾಕೆ ಇಸ್ರಾಯೇಲರು ರಕ್ಷಿಸಲ್ಪಟ್ಟರು? ಅವರು ಅಬ್ರಹಾಮನ ಮಕ್ಕಳಾಗಿರುವ ಕಾರಣದಿಂದಲ್ಲ. If the Egyptians believed God's word and applied blood, they could also have been spared from the judgment. ಒಂದು ವೇಳೆ ದೇವರ ಮಾತಿಗೆ ಬೆಲೆ ಕೊಟ್ಟು ಆ ಐಗುಪ್ತ ದೇಶದವರೇ ತಮ್ಮ ಮನೆಗಳಿಗೆ, ನಿಲುವು ಕಂಬಗಳಿಗೆ ರಕ್ತವನ್ನ ಹಚ್ಚಿರುವುದಾದರೆ ಅವರಲ್ಲಿಯೂ ಸಹ ಎಲ್ಲರೂ ರಕ್ಷಣೆ ಹೊಂದುತ್ತಿದ್ದರು. No one is saved apart from the blood, the shed blood of Jesus Christ. ಯಾರು ರಕ್ಷಣೆ ಹೊಂದುವುದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸುರಿಸಿದಂತಹ ರಕ್ತದಿಂದ ಅಲ್ಲದೆ ಹೊರತು ಬೇರೆ ಯಾವುದರಿಂದಲೂ ರಕ್ಷಣೆ ಹೊಂದುವುದಿಲ್ಲ. Not because we have good work or we are honest people or a good person. God said, when I see the blood, I will pass over. Only one requirement, only one condition. ನಾನು ಒಳ್ಳೆಯ ಕಾರ್ಯವನ್ನು ಮಾಡುವುದರಿಂದಾಗಲಿ ಅಥವಾ ನಾನು ಒಳ್ಳೆಯ ವ್ಯಕ್ತಿಯಾಗಿರುವುದರಿಂದಾಗಲಿ ನಾನು ರಕ್ಷಣೆ ಹೊಂದುವುದಿಲ್ಲ. ಆದರೆ ದೇವರು ಹೇಳುವುದು, ನಾನು ಆ ರಕ್ತವನ್ನ ಯಾವ ಮನೆಯ ಮೇಲೆ ನೋಡುತ್ತೇನೋ ಆ ಮನೆಯನ್ನು ದಾಟಿ ಹೋಗುತ್ತೇನೆ. ಅದಕ್ಕಿರುವಂತಹ ಒಂದೇ ಷರತ್ತು ಅಂದರೆ ರಕ್ತದ ಮೂಲಕ ಮಾತ್ರ ರಕ್ಷಣೆ. Nothing but the blood of Jesus. ಬೇರೆ ಯಾವುದರಿಂದಲಲ್ಲ, ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ರಕ್ತದಿಂದಲೇ. Death sentence was on Egypt. Death sentence is on all mankind. ಐಗುಪ್ತ ದೇಶದ ಮೇಲೆ ಆ ಮರಣ ದಂಡನೆಯು ನೇಮಿಸಲ್ಪಟ್ಟಿತ್ತು. ಮರಣ ದಂಡನೆಯು ಇಡೀ ಮಾನವ ಕುಲದ ಮೇಲೆ, ಪ್ರತಿಯೊಬ್ಬ ಮಾನವನ ಮೇಲೆಯೂ ಮರಣ ದಂಡನೆ ಇದೆ. Think about it. God was so gracious and patient with the Egyptians. He allowed them through the 10 plagues enough time to repent and turn to God, but they did not. ನೋಡಿ, ದೇವರು ಐಗುಪ್ತರ ಮೇಲೆ ಎಷ್ಟು ಕರುಣೆ ಉಳ್ಳವನಾಗಿದ್ದನು. ಆತನು 10 ಉಪದ್ರವಗಳು ಕಳೆಯುವವರೆಗೂ ಅವರ ಮೇಲೆ ಅವರು ತನ್ನ ಕಡೆ ತಿರುಗಿಕೊಳ್ಳುತ್ತಾರೋ, ಪಶ್ಚಾತ್ತಾಪ ಪಡುತ್ತಾರೋ ಎಂಬುದಾಗಿ ಆತನು ಕಾದುಕೊಂಡಿದ್ದನು. John 1:29 reminds us, behold the Lamb of God that takes away the sin of the whole world. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನವು ನಮ್ಮ ನೆನಪಿಗೆ ತರುವಂತದ್ದು ಏನಾಗಿದೆ ಎಂದರೆ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದಂತಹ ಕುರಿಮರಿಯು ಲೋಕದ ಪಾಪವನ್ನ ಆತ ನಿವಾರಣೆ ಮಾಡುತ್ತಾನೆ. On that night in Egypt, there was death of the firstborn in every house that was not protected by the blood. ಆ ರಾತ್ರಿ ಐಗುಪ್ತ ದೇಶದ ಪ್ರತಿಯೊಂದು ಮನೆ, ಯಾವ ಮನೆಯ ಮೇಲೆ ರಕ್ತದ ಗುರುತಿಲ್ಲವೋ ಆ ಮನೆಯಲ್ಲಿದ್ದಂತಹ ಚೊಚ್ಚಲು ಮಕ್ಕಳೆಲ್ಲರೂ ಅವರು ಕೊಲ್ಲಲ್ಪಟ್ಟರು. Application of blood is an act of faith. ಆ ರಕ್ತವನ್ನ ಹಚ್ಚುವಂಥದ್ದು ಅದು ನಂಬಿಕೆಯ ಕಾರ್ಯದ ಮೂಲಕ ಮಾಡುವಂತದ್ದಾಗಿತ್ತು. We are saved by faith in the finished work of our Lord on the cross, nothing else. ನಾವು ಸಹ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿ ಮುಗಿಸಿದಂತಹ ಆ ಕಾರ್ಯದ ಮೇಲೆ ನಂಬಿಕೆ ಇಡುವುದರ ಮೂಲಕ ರಕ್ಷಣೆ ಹೊಂದುತ್ತೇವೋ ಹೊರತು ಬೇರೆ ಯಾವುದರಿಂದಲೂ ಹೊಂದುವುದಿಲ್ಲ. Read 14-16, verse 14 to verse 16. 14ರಿಂದ 16ನೇ ವಚನಗಳವರೆಗೆ ದಯಮಾಡಿ ಓದಿರಿ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲಾಂತರಕ್ಕೂ ಆಚರಿಸಬೇಕು. 7 ದಿವಸ ನೀವು ರೊಟ್ಟಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. 7 ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಮೊದಲನೆಯ ದಿನದಲ್ಲಿಯೇ ಹುಳಿ ಹಿಟ್ಟನ್ನೆಲ್ಲ ನಿಮ್ಮ ಮನೆಯೊಳಗಿಂದ ತೆಗೆದು ಬಿಡಬೇಕು. ಆ ದಿವಸ ಮೊದಲುಗೊಂಡು
7 ದಿವಸಗಳೊಳಗೆ ಯಾವನಾದರೂ ಹುಳಿ ಬೆರೆಸಿದ್ದನ್ನು ತಿಂದರೆ ಅವನು ಇಸ್ರಾಯೇಲ್ಯರಿಂದ ತೆಗೆದು ಹಾಕಲ್ಪಡಬೇಕು. ಮೊದಲನೆಯ ದಿವಸದಲ್ಲಿ ದೇವರಾಧನೆಗಾಗಿ ಸಭೆ ಕೂಡಬೇಕು. 7ನೆಯ ದಿನದಲ್ಲಿಯೂ ದೇವರ ಆರಾಧನೆಗಾಗಿ ಸಭೆ ಕೂಡಬೇಕು. ಈ 2 ದಿವಸಗಳಲ್ಲಿ ಯಾವ ಕೆಲಸವನ್ನು ಮಾಡಕೂಡದು. ಊಟಕ್ಕೆ ಬೇಕಾದದ್ದನ್ನು ಮಾಡಬಹುದೇ ಹೊರತು ಬೇರೆ ಯಾವ ಕೆಲಸವನ್ನು ಮಾಡಕೂಡದು. It is a feast and fellowship. Feast of fellowship. ಅದು ಒಂದು ಅನ್ಯೋನ್ಯತೆಯ ಹಬ್ಬವಾಗಿತ್ತು, Duty. ಭೋಜನವಾಗಿತ್ತು. God commanded it as a duty, but it is also a privilege. ದೇವರು ಅವರಿಗೆ ಅದು ಮಾಡಬೇಕಾದಂತಹ ಒಂದು ಕರ್ತವ್ಯ ಎಂಬುದಾಗಿ ಹೇಳಿದನು. ಅಷ್ಟು ಮಾತ್ರವಲ್ಲ, ಅದು ಮಾಡುವಂತದ್ದು ಅವರಿಗೆ ಆಶೀರ್ವಾದವೂ ಸಹ ಆಗಿತ್ತು. If Israelites had the feast of the Passover, we New Testament believers have the Lord's Supper. ಆ ಇಸ್ರಾಯೇಲರಿಗೆ ಆ ಪಸ್ಕದ ಹಬ್ಬವು ನೇಮಿಸಲ್ಪಟ್ಟಿರುವುದಾದರೆ, ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮಗೆ ಆ ಕರ್ತನ ಭೋಜನದ ಹಬ್ಬವಿದೆ. Many Christian churches neglect that, ignore it, or do it once in a month. But we are, as brethren assemblies, we are privileged to remember the Lord on every Lord's Day. ಅನೇಕ ಕ್ರೈಸ್ತ ಪಂಗಡಗಳು ಕರ್ತನ ಭೋಜನವನ್ನ ಕಡೆಗಣಿಸುವವರಾಗಿ ಇರುತ್ತಾರೆ, ಮತ್ತು ಇನ್ನು ಕೆಲವರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ನೆನಪು ಮಾಡಿಕೊಳ್ಳುತ್ತಾರೆ. ಆದರೆ ಸಹೋದರ ಸಭೆಯ ವಿಶ್ವಾಸಿಗಳಂತ ನಾವು ಪ್ರತಿ ವಾರವೂ ಕರ್ತನ ಭೋಜನವನ್ನು ನಾವು ಆಚರಿಸುತ್ತೇವೆ. If they don't do it, that person will be cut off from Israel. ಇಸ್ರಾಯೇಲರಲ್ಲಿ ಯಾರಾದರೂ ಆ ಪಸ್ಕ ಹಬ್ಬವನ್ನು ಆಚರಿಸದೆ ಹೋದರೆ ಅವರನ್ನ ಇಸ್ರಾಯೇಲ್ ಕುಲದಿಂದ ತೆಗೆದು ಹಾಕಲ್ಪಡಬೇಕಾಗಿತ್ತು. Or if there is leaven, they will be cut off. ಒಂದು ವೇಳೆ ಹುಳಿ ಇರುವ ರೊಟ್ಟಿಯನ್ನು ತಿಂದರೂ ಸಹ ಅವರನ್ನ ತೆಗೆದು ಹಾಕಬೇಕಾಗಿತ್ತು. In the New Testament, it is the love of Christ that constrains us, not fear or duty. ಹೊಸ ಒಡಂಬಡಿಕೆಯಲ್ಲಿ ನಮ್ಮನ್ನ ಒತ್ತಾಯ ಮಾಡುವಂಥದ್ದು, ನಾವು ಮಾಡಬೇಕು ಎಂಬಂತಹ ಕರ್ತವ್ಯವಾಗಲಿ ದೇವರ ಆಜ್ಞೆ ಆಗಲಿ ಎಲ್ಲ ಬದಲಾಗಿ ಕರ್ತನ ಪ್ರೀತಿಯೇ ನಮ್ಮನ್ನ ಒತ್ತಾಯ ಮಾಡುವಂತದ್ದಾಗಿದೆ. But at the same time, we are reminded in 1 Corinthians 11, if we eat it unworthily, there could be consequence of God's discipline coming in our life at different level. ಅದೇ ಸಂದರ್ಭದಲ್ಲಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಮಗೆ ಕರ್ತನ ಭೋಜನದ ಕುರಿತಾದಂತೆ ಎಚ್ಚರಿಕೆಯ ಮಾತು ಕೊಡಲ್ಪಟ್ಟಿದೆ. ಒಂದು ವೇಳೆ ನಾವು ಅಯೋಗ್ಯ ರೀತಿಯಲ್ಲಿ ಅಶಿಸ್ತಿನಿಂದ ಕರ್ತನ ಭೋಜನವನ್ನ ಆಚರಿಸುವುದಾದರೆ ಅನೇಕ ಹಂತಗಳಲ್ಲಿ ನಮಗೆ ದೇವರ ಶಿಸ್ತು ಬರುವಂತದಾಗಿರುತ್ತದೆ. Many denominations will say that if we take it every week, we lose the value of it. ಅನೇಕ ಕ್ರೈಸ್ತ ಪಂಗಡಗಳು ಈ ರೀತಿ ಹೇಳುತ್ತಾರೆ, ಏನೆಂದರೆ ಪ್ರತಿ ವಾರವೂ ಕರ್ತನ ಭೋಜನದಲ್ಲಿ ಪಾಲುಗಾರರಾಗುವುದಾದರೆ ಅದರ ಮಹತ್ವ ನಾವು ಕಳೆದುಕೊಳ್ಳುತ್ತೇವೆ ಎಂಬುದಾಗಿ. Since we do it every week, we should examine ourselves. Am I and you taking it with that reverence, that fear, the joy of the Lord as we come to the Lord's Supper? ಆದರೆ ನಾವು ವಿಶ್ವಾಸಿಗಳು ಪ್ರತಿ ವಾರವೂ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾನು ಕರ್ತನ ಭೋಜನಕ್ಕೆ ಯೋಗ್ಯವಾದ ರೀತಿಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದೇನಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. Read 17 to 21. 17ರಿಂದ 21ನೇ ವಚನಗಳವರೆಗೆ ಓದಿರಿ. ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ನೀವು ಕೈಗೊಳ್ಳಬೇಕು. ಈ ದಿನದಲ್ಲಿಯೇ ನಾನು ನಿಮ್ಮ ಸೈನ್ಯಗಳನ್ನು ಐಗುಪ್ತ ದೇಶದೊಳಗಿಂದ ಹೊರಗೆ ಬರಮಾಡಿದ್ದರಿಂದ ನೀವು ನಿಮ್ಮ ಸಂತತಿಯವರು ಈ ದಿನವನ್ನು ಆಚರಣೆಗೆ ತರಬೇಕು. ಇದು ಶಾಶ್ವತವಾದ ನಿಯಮ. ಮೊದಲನೇ ತಿಂಗಳಿನ 14ನೇ ದಿವಸ ಸಾಯಂಕಾಲ ಮೊದಲುಗೊಂಡು ಅದೇ ತಿಂಗಳಿನ 21ನೇ ದಿನ ಸಾಯಂಕಾಲದವರೆಗೂ ನೀವು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಆ 7 ದಿನಗಳು ನಿಮ್ಮ ಮನೆಗಳಲ್ಲಿ ಹುಳಿ ಇಟ್ಟೇ ಇರಕೂಡದು. ಹುಳಿ ಬೆರೆಸಿದ್ದನ್ನು ತಿನ್ನುವವನು ಪರದೇಶದವನಾಗಲಿ ಸ್ವದೇಶದವನಾಗಲಿ ಇಸ್ರೇಲ್ ಜನರೊಳಗಿಂದ ತೆಗೆದು ಹಾಕಲ್ಪಡಬೇಕು. ನೀವು ನಿಮ್ಮ ಎಲ್ಲಾ ಮನೆಗಳಲ್ಲಿ ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕೇ ಹೊರತು ಹುಳಿಗೂಡಿದ ಯಾವುದನ್ನೂ ತಿನ್ನಕೂಡದು ಎಂದು ಆಜ್ಞಾಪಿಸಿದನು.
ಆಗ ಮೋಶೆಯು ಇಸ್ರಾಯೇಲರ ಹಿರಿಯರನ್ನೆಲ್ಲರನ್ನು ಕೂಡ ಕರೆಸಿ ಅವರಿಗೆ, ನೀವು ನಿಮ್ಮ ನಿಮ್ಮ ಕುಟುಂಬಗಳಿಗೋಸ್ಕರ ಇಂದಿನಿಂದ ಮರಿಗಳನ್ನು ತೆಗೆದುಕೊಂಡು ಪಸ್ಕ ಹಬ್ಬಕ್ಕೆ ಕುಯ್ಯಿರಿ. We saw that leaven is a principle of evil. ನಾವು ನೋಡಿಕೊಂಡೆವು, ಹುಳಿ ಅಂದರೆ ಅದು ದುಷ್ಟತ್ವದ ಒಂದು ಬೋಧನೆಯಾಗಿದೆ. Between verse 14 to 20, 8 times it is mentioned. 14ರಿಂದ 20ನೇ ವಚನಗಳವರೆಗೆ how many times uncle? 8 times. 8. How many times uncle? 8 ಬಾರಿ ಅದು ಹುಳಿ ಎಂಬುದಾಗಿ 8 ಬಾರಿ ಹುಳಿ ಎಂಬುದಾಗಿ ನಮಗೆ ತಿಳಿಸಲ್ಪಟ್ಟಿದೆ. We have instruction to examine ourselves when we take part in the Lord's Supper. ನಾವು ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಾಗ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು ಎಂಬುದಾಗಿ ದೇವರು ವಾಕ್ಯವು ಹೇಳುತ್ತದೆ. In Matthew chapter 13 verse 33, we have a mention of a leaven there. Please read that. Matthew 13:33. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನದಲ್ಲಿ ಹುಳಿಯ ಕುರಿತಾಗಿ ನಮೂದಿಸಲ್ಪಟ್ಟಿದೆ. ದಯಮಾಡಿ ಅದನ್ನ ಓದಿರಿ. 33 ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿ ಆಯಿತು. Yeah, here is a mention about the parable of a woman adding leaven. ಇಲ್ಲಿ ಒಂದು ಹೆಂಗಸು ಹುಳಿಯನ್ನ ಬೆರೆಸುವುದರ ಸಾಮ್ಯವು ನಮಗೆ ಕೊಡಲ್ಪಟ್ಟಿದೆ. Leaven is not the gospel, but the principle of evil that is mixed with the word of God. ಹುಳಿ ಎಂಬುದಾಗಿ ಹೇಳುವಾಗ ಅದು ದೇವರ ವಾಕ್ಯವಲ್ಲ, ಬದಲಾಗಿ ಹುಳಿ ಎಂದರೆ ಅದು ದುಷ್ಟತ್ವದ ಬೋಧನೆ ಅಥವಾ ದುಷ್ಟತ್ವ. Leaven is not the gospel, but evil mixed with the word of God. ಹುಳಿ ಎಂಬುದಾಗಿ ಹೇಳುವಾಗ ಅದು ದೇವರ ವಾಕ್ಯವಲ್ಲ, ಬದಲಾಗಿ ಹುಳಿ ಎಂದರೆ ದೇವರ ವಾಕ್ಯಕ್ಕೆ ಬೆರೆಸಲ್ಪಡುವಂತಹ ದುಷ್ಟತ್ವದ ಬೋಧನೆ. How much error is added to the word of God today by many groups and many cults, isms. ಇಂದು ದೇವರ ವಾಕ್ಯಕ್ಕೆ ಎಷ್ಟು ಜನ ಅವರು ಕಲಬೆರಕೆ ಮಾಡುವವರಾಗಿದ್ದಾರೆ. ಹುಳಿ ಎಂಬಂತಹ ದುಷ್ಟ ಅಥವಾ ಸುಳ್ಳು ಬೋಧನೆಯನ್ನ ಎಷ್ಟು ಪಂಗಡಗಳು ಬೆರೆಸುವವರಾಗಿದ್ದಾರೆ ನೋಡಿರಿ. The mention of women is very important because many cults were started by women. ಇಲ್ಲಿ ಆ ಹೆಂಗಸು ಕಲಸಿದಳು ಎಂಬುದಾಗಿ ಹೇಳಿರುವಂತದ್ದು ಪ್ರಾಮುಖ್ಯವಾದದ್ದು. ಯಾಕಂದರೆ ಅನೇಕ ಕ್ರೈಸ್ತ ಪಂಗಡಗಳು ಅವು ಹೆಂಗಸರಿಂದಲೇ ಪ್ರಾರಂಭಿಸಲ್ಪಟ್ಟಂತವುಗಳಾಗಿವೆ. If you study about Seventh-day Adventists, there is a prophetess called Ellen G. White. Her teachings and her false prophecies are more important than the word of God for Seventh-day Adventists. ನೀವು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಪಂಗಡವನ್ನ ನೋಡುವುದಾದರೆ ಅದು ಸ್ಥಾಪಿಸಲ್ಪಟ್ಟಂತದ್ದು LNG ವೈಟ್ ಎಂಬಂತಹ ಮಹಿಳೆಯ ಮೂಲಕ. ಅವರಿಗೆ ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ಆ LNG ವೈಟ್ ಎಂಬಂತಹ ಮಹಿಳೆ ಕೊಟ್ಟಂತ ಸಿದ್ಧಾಂತಗಳೇ ಅವರಿಗೆ ಬಹಳ ಪ್ರಾಮುಖ್ಯವಾದವುಗಳು. If you look at the history of the Pentecostal movement, ನೀವು ಪೆಂಟಕೋಸ್ಟಲ್ ಒಂದು ಚಳುವಳಿಯ ಹಿನ್ನೆಲೆಯನ್ನ ಅಥವಾ ಇತಿಹಾಸವನ್ನು ನೋಡುವುದಾದರೆ, it was started in California in a place called Azusa Street. ಅಸೂಸಾ ಸ್ಟ್ರೀಟ್ ಎಂಬಂತಹ ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಆ ಒಂದು ಸ್ಥಳದಿಂದ ಆ ಒಂದು ಚಳುವಳಿ ಪ್ರಾರಂಭವಾಯಿತು. Many of that movement started by women telling that they had extra miraculous power and speaking in tongues. It was all started mostly by women. ಆ ಒಂದು ಪಂಗಡ ಪೆಂಟೆಕೋಸ್ಟಲ್ ಪಂಗಡ ಪ್ರಾರಂಭವಾದ ಹಿನ್ನೆಲೆಯನ್ನು ನೋಡುವುದಾದರೆ ಅನೇಕ ಮಹಿಳೆಯರು ತಮಗೆ ಯಾವುದೋ ಬೇರೆಯ ಶಕ್ತಿಯು ಇದೆ, ತಾವು ಅನ್ಯ ಭಾಷೆಗಳಲ್ಲಿ ಮಾಡುವಂತಹ ಮತ್ತು ಮಾತಾಡುವಂತಹ ಮತ್ತು ಅದ್ಭುತ ಕಾರ್ಯಗಳನ್ನ ಮಾಡುವಂತಹ ಶಕ್ತಿ ನಮಗಿದೆ ಎಂಬುದಾಗಿ ಅನೇಕ ಮಹಿಳೆಯರಿಂದಲೇ ಪ್ರಾರಂಭವಾದದ್ದು.
even today, when you look at the Pentecostal charismatic movement, it influenced more by women. ಇಂದು ನೀವು ಆ ಪೆಂಟಕೋಸ್ಟಲ್ ಚಳುವಳಿ ಅಥವಾ ಪೆಂಟಕೋಸ್ಟಲ್ ಸಭೆಗಳನ್ನು ನೋಡುವುದಾದರೆ ಅಲ್ಲಿ ಅನೇಕ ಸ್ತ್ರೀಯರ ಪಾತ್ರವನ್ನ ಮತ್ತು ಸ್ತ್ರೀಯರ ಬೋಧನೆಗಳನ್ನು ನೀವು ಕಾಣುತ್ತೀರಿ. Read Matthew 16:6. The Lord told to take heed about the leaven of Pharisees and Sadducees. Please read Matthew 16:6. ಮತ್ತಾಯ 16ನೇ ಅಧ್ಯಾಯ 6ನೇ ವಚನವನ್ನು ದಯಮಾಡಿ ಓದಿರಿ. ಅಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಪರಿಸಾಯರು ಮತ್ತು ಸದ್ದುಕಾಯರ ಹುಳಿಯ ವಿಷಯದಲ್ಲಿ ಎಚ್ಚರವಾಗಿರ್ರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳಿದನು. ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತು ಆಚೆದಡಕ್ಕೆ ಬಂದಾಗ ಯೇಸು ಅವರಿಗೆ ಎಚ್ಚರಿಕೆ, ಪರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂದು ಹೇಳಲು. Yeah, when Jesus said this, the disciples didn't understand. They thought he was speaking about physical bread. ಯೇಸು ಕ್ರಿಸ್ತನು ಹೇಳಿದಂತ ಮಾತನ್ನ ಅವರು ಶಿಷ್ಯರು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಆ ರೊಟ್ಟಿಯ ಕುರಿತಾಗಿ ಅಥವಾ ತಿನ್ನುವ ರೊಟ್ಟಿಯ ಕುರಿತಾಗಿ ಮಾತನಾಡುತ್ತಿದ್ದಾನೆ ಎಂಬುದಾಗಿ ಅವರು ನೆನೆಸಿದರು. And but then Jesus said it is about the doctrine of the Pharisees and the Sadducees. ಆದರೆ ನಂತರ ಕರ್ತನು ಅವರಿಗೆ ಅದರ ಅರ್ಥವನ್ನು ತಿಳಿಸುವವನಾಗಿ ಪರಿಸಾಯರ ಮತ್ತು ಸದ್ದುಕಾಯರ ಆ ಒಂದು ಬೋಧನೆಗಳು ಎಂಬುದಾಗಿ ಆ ಹುಳಿಯ ವಿಷಯದಲ್ಲಿ ತಿಳಿಸಿದನು. Pharisees were hypocrites who did everything externally right, but internally they were hypocrites. ಫರಿಸಾಯರು ಕಪಟಿಗಳಾಗಿದ್ದರು. ಅವರು ಹೊರಗಿನ ತೋರಿಕೆಗೆ ಬೇಕಾದದ್ದನ್ನೆಲ್ಲ ಅವರು ಮಾಡುವವರಾಗಿದ್ದರು ಸಹ ಒಳಗೆ ಅವರು ಕಪಟಿಗಳಾಗಿದ್ದರು. Sadducees were liberal people, like the liberal groups today. They don't believe in angels, they don't believe in resurrection, they take away from the word of God. The Pharisees add to the word of God. ನಾವು ನೋಡುವಾಗ ಸದ್ದುಕಾಯರೆಂದರೆ ಅವರು ಉದಾರತಾವಾದಿಗಳಾಗಿದ್ದರು. ಇಂದಿನ ದಿನದಲ್ಲಿ ನಾವು ನೋಡುವ ಪ್ರಕಾರ ಅವರು ಸಹ ದೇವದೂತರನ್ನು ನಂಬುತ್ತಿರಲಿಲ್ಲ ಮತ್ತು ಪುನರುತ್ಥಾನವನ್ನ ಅವರು ನಂಬುತ್ತಿರಲಿಲ್ಲ. ದೇವರ ವಾಕ್ಯದಿಂದ ತೆಗೆಯುವವರಾಗಿದ್ದರು. ಆದರೆ ಫರಿಸಾಯರು ದೇವರ ವಾಕ್ಯಕ್ಕೆ ತಮ್ಮದೇ ಆದಂತಹ ಬೋಧನೆಗಳನ್ನ ಸೇರಿಸುವವರಾಗಿದ್ದರು. Today, many of the mainline churches have become very liberal. They don't believe in many of the things in the word of God. ಇಂದು ಅನೇಕ ಮುಖ್ಯವಾಹಿನಿಯಲ್ಲಿರುವಂತಹ ಸಭೆಗಳು ಅಥವಾ ಚರ್ಚ್ಗಳು ಅವರು ದೇವರ ವಾಕ್ಯಕ್ಕೆ ಉದಾರವಾಗಿ ತಮ್ಮ ಬೋಧನೆಗಳನ್ನ ಅವರು ಸೇರಿಸುವವರಾಗಿರುತ್ತಾರೆ. ದೇವರ ವಾಕ್ಯವು ಹೇಳುವುದನ್ನ ಅದೇ ರೀತಿಯಲ್ಲಿ ಒಪ್ಪುವುದಿಲ್ಲ. As we are reminded in 2 Timothy chapter 4, a day will come, people will not heed to sound doctrine. Many don't like the study of God's word. 2 ತಿಮೋಥೆಯನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರ ಪೌಲನು ಹೇಳುತ್ತಾನೆ, ಒಂದು ದಿನವು ಬರುತ್ತದೆ, ಆ ದಿನದಲ್ಲಿ ಜನರು ಸ್ವಸ್ಥ ಬೋಧನೆಯನ್ನ ಸಹಿಸಲಾರದಂತಹ ಜನರು ಇರುತ್ತಾರೆ. 3 places in the Bible we are reminded not to add or delete from the word of God. 3 ಸ್ಥಳಗಳಲ್ಲಿ ಸತ್ಯವೇದದಲ್ಲಿ ನಮಗೆ ದೇವರ ವಾಕ್ಯಕ್ಕೆ ಏನನ್ನು ಸೇರಿಸಬಾರದು, ಅದರಿಂದ ಏನನ್ನು ತೆಗೆಯಬಾರದು ಎಂಬುದಾಗಿ ಎಚ್ಚರಿಕೆ ಕೊಡಲ್ಪಟ್ಟಿದೆ. You can write the references. Deuteronomy 12:32. ನೀವು ಬರೆದುಕೊಳ್ಳಬಹುದು. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 32ನೇ ವಚನ. Proverbs 30:6. ಜ್ಞಾನೋಕ್ತಿ 30ನೇ ಅಧ್ಯಾಯ 6ನೇ ವಚನ. Revelation 22:18. ಮತ್ತು ಪ್ರಕಟಣೆ 22ನೇ ಅಧ್ಯಾಯ 18ನೇ ವಚನ. Unleavened bread is not as tasty as leavened. Deuteronomy 12:32. ಧರ್ಮೋಪದೇಶ ಕಾಂಡ 12:32. Proverbs 30:6. ಜ್ಞಾನೋಕ್ತಿ 30ನೇ ಅಧ್ಯಾಯ 6ನೇ ವಚನ. Revelation 22:18. ಪ್ರಕಟಣೆ 22ನೇ ಅಧ್ಯಾಯ 18ನೇ ವಚನ. In other words, we can say in the beginning of the Bible, in the middle of the Bible, in the end of the Bible, this warning is there.
ನಾವು ನೋಡುವುದಾದರೆ ಸತ್ಯವೇದದ ಆರಂಭದಲ್ಲಿ ಮತ್ತು ಸತ್ಯವೇದದ ಮಧ್ಯದಲ್ಲಿ ಮತ್ತು ಸತ್ಯವೇದದ ಅಂತ್ಯದಲ್ಲಿ ಈ ಎಚ್ಚರಿಕೆ ಕೊಡಲ್ಪಟ್ಟಿದೆ. Unleavened bread is not as tasty as leavened bread. ನಾವು ನೋಡುವಾಗ ಹುಳಿ ಇಲ್ಲದ ರೊಟ್ಟಿ ಅದು ಹುಳಿ ಬೆರೆಸಿದ ರೊಟ್ಟಿಯ ಹಾಗೆ ರುಚಿಯಾಗಿರುವುದಿಲ್ಲ. The natural man like the leavened. ಪ್ರಾಕೃತ ಮನುಷ್ಯನಿಗೆ ಇಷ್ಟವಾಗುವಂತದ್ದು ಆ ಹುಳಿ ಇರುವಂತಹ ರೊಟ್ಟಿಗಳೇ. The natural man who does not like the sound teaching of the word of God. ಪ್ರಾಕೃತ ಮನುಷ್ಯನಿಗೆ ದೇವರ ವಾಕ್ಯದ ಸ್ವಸ್ಥ ಬೋಧನೆಗಳು ಇಷ್ಟವಾಗುವುದಿಲ್ಲ. But it is God's word and it is our spiritual food. ಆದರೆ ದೇವರ ವಾಕ್ಯವು ಅದೇ ಆಗಿದೆ ಮತ್ತು ಅದೇ ನಮ್ಮ ಆತ್ಮಿಕ ಆಹಾರ. Okay, read verse 22 and 23. 22 ಮತ್ತು 23ನೇ ವಚನಗಳನ್ನ ದಯಮಾಡಿ ಓದಿರಿ. ಮತ್ತು ಈಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು ಬಟ್ಟಲಿನಲ್ಲಿರುವ ಆ ರಕ್ತದಲ್ಲಿ ಅದ್ದಿ ಬಾಗಿಲಿನ ಮೇಲಣ ಪಟ್ಟಿಗೂ 2 ನಿಲುವು ಕಂಬಗಳಿಗೂ ಹಚ್ಚಬೇಕು. ತರುವಾಯ ನಿಮ್ಮಲ್ಲಿ ಒಬ್ಬರೂ ಸೂರ್ಯೋದಯದೊಳಗಾಗಿ ಬಾಗಿಲಿಂದ ಹೊರಗೆ ಹೋಗಕೂಡದು. ಯೆಹೋವನು ಐಗುಪ್ತರನ್ನು ಹತ ಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ಮನೆ ಬಾಗಿಲಿನ ಮೇಲಣ ಪಟ್ಟಿಯಲ್ಲಿಯೂ 2 ನಿಲುವು ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು. ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನನ್ನು ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ. Hyssop is a fluffy little plant. You have to use that to apply the blood. ಇಸ್ಸೋಪ್ ಎಂಬುದಾಗಿ ಹೇಳುವಾಗ ಅದು ಸಣ್ಣದಾದಂತಹ ಪೊದೆಯ ರೀತಿಯಲ್ಲಿ ಬೆಳೆಯುವಂತಹ ಸಸ್ಯವಾಗಿತ್ತು. ರಕ್ತವನ್ನು ಹಚ್ಚಲಿಕ್ಕೆ ಇಸ್ಸೋಪ್ ಬರಲನ್ನ ಉಪಯೋಗಿಸಬೇಕು. Represents faith by which how the blood of the Lord is applied to our heart. ಅದು ಏನನ್ನ ಸೂಚಿಸುತ್ತದೆ ಅಂದರೆ ನಾವು ದೇವರ ವಾಕ್ಯವೆಂಬಂತಹ ಸತ್ಯವನ್ನ ನಮ್ಮ ಹೃದಯಗಳಿಗೆ ಹಚ್ಚಿಕೊಳ್ಳಬೇಕು. The blood of Christ to be applied to our heart. ಯೇಸು ಕ್ರಿಸ್ತನ ರಕ್ತವನ್ನ ನಾವು ನಮ್ಮ ಹೃದಯಗಳಿಗೆ ಹಚ್ಚಿಕೊಳ್ಳಬೇಕು. Now when this blood is applied on the door top and to the 2 sides, ನಾವು ಆ ರಕ್ತವು ಆ ನಿಲುವು ಕಂಬಗಳಿಗೂ ಅಡ್ಡಪಟ್ಟಿಗೂ ಆ ಬಾಗಿಲಿಗೆ ಹಚ್ಚಲ್ಪಡುವಾಗ some people see the sign of cross there. ಕೆಲವು ಜನರು ಅಲ್ಲಿ ಶಿಲುಬೆ ಗುರುತನ್ನ ಕಾಣುತ್ತಾರೆ. When you apply the blood on the top, it may fall into the bottom also. ನೀವು ಆ ಅಡ್ಡಪಟ್ಟಿಗೆ ಮೇಲಿನ ಅಡ್ಡಪಟ್ಟಿಗೆ ನೀವು ಆ ರಕ್ತವನ್ನು ಹಚ್ಚುವಾಗ ಅದು ಕೆಳಗಿನ ಹೊಸಲಿಗೂ ಸಹ ಹಚ್ಚಬಹುದು, ಹತ್ತುತ್ತದೆ. Even though Bible doesn't say that, but some people see the sign of the cross at this application of the blood on the doorpost. ದೇವರ ವಾಕ್ಯವನ್ನು ಹೇಳದೆ ಹೋದರೂ ಸಹ ಅನೇಕರು ಆ ರೀತಿಯದು ಶಿಲುಬೆಯ ಗುರುತನ್ನ ಚಿಹ್ನೆಯನ್ನ ನಮಗೆ ತೋರಿಸುತ್ತದೆ ಎಂಬುದಾಗಿ ಹೇಳುತ್ತಾರೆ. 10th plague is the death of the firstborn. 10ನೆಯ ಉಪದ್ರವವು ಅದು ಐಗುಪ್ತರ ಚೊಚ್ಚಲು ಮಕ್ಕಳ ಹತ್ಯೆ ಆಗಿತ್ತು. God prepared his people for it, nothing else but the blood. ದೇವರು ತನ್ನ ಜನರನ್ನ ಸಿದ್ಧಪಡಿಸುವವನಾಗಿದ್ದನು. ಅದಕ್ಕೆ ಅದರ ಅರ್ಥ ರಕ್ಷಣೆಯು ರಕ್ತದಿಂದಲ್ಲದೆ ಹೊರತು ಇನ್ಯಾವುದರಿಂದಲೂ ಸಿಕ್ಕುವುದಿಲ್ಲ. Remember Rahab, the prostitute in Jericho, was given a red rope to hang outside her window. ನಾವು ಆ ಯೆರಿಕೋ ಕೋಟೆಯಲ್ಲಿದ್ದಂತಹ ಆ ರಾಹಬಳೆಂಬಂತಹ ಆ ವ್ಯಭಿಚಾರಿ ಹೆಂಗಸಿನ ಕುರಿತಾಗಿ ನೋಡುವಾಗ ಅವಳಿಗೆ ತನ್ನ ಮನೆಯ ಕಿಟಕಿಗೆ ಕಟ್ಟಲ್ಪಡಲಿಕ್ಕಾಗಿ ಕೆಂಪು ದಾರವು ಕೊಡಲ್ಪಟ್ಟಿತು. That also applies to the blood of Jesus Christ. ಅದು ಸಹ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತವನ್ನೇ ಸೂಚಿಸುತ್ತದೆ. Read verse 24 to verse 30. 24ರಿಂದ 30ನೇ ವಚನಗಳವರೆಗೆ ದಯಮಾಡಿ ಓದಿರಿ. ಇದು ನಿಮಗೂ ನಿಮ್ಮ ಸಂತತಿಯವರೆಗೂ ಶಾಶ್ವತವಾದ ನಿಯಮವೆಂದು ಆಚರಿಸಬೇಕು. ಯೆಹೋವನು ತನ್ನ ಮಾತಿನ ಮೇರೆಗೆ ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಈ ಆಚಾರವನ್ನು ನಡೆಸಬೇಕು. ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ
ನೀವು ಅವರಿಗೆ ಯೆಹೋವನು ಐಗುಪ್ತವರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲ್ಯರು ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕವೆಂದು ಈ ಯಜ್ಞಾಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. ಜನರು ತಲೆಬಾಗಿ ನಮಸ್ಕರಿಸಿದರು. ಇಸ್ರಾಯೇಲ್ಯರು ಅಲ್ಲಿಂದ ಹೊರಟು ಯೆಹೋವನು ಮೋಶೆಗೆ ಆರೋನರಿಗೆ ಆಜ್ಞಾಪಿಸಿದ ಪ್ರಕಾರವೇ ನಡೆಸಿದರು. ಅರ್ಧರಾತ್ರಿಯಲ್ಲಿ ಯೆಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲ ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ ಬಂದಿವಾನನ ಚೊಚ್ಚಲ ಮಗನವರೆಗೂ ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಚೊಚ್ಚಲ ಮಕ್ಕಳನ್ನು, ಪಶುಗಳ ಚೊಚ್ಚಲ ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು. This final judgment claimed the life of the firstborn in each house where the blood was not there. ಈ ಕಡೆಯ ಉಪದ್ರವವು ಐಗುಪ್ತ ದೇಶದ ಚೊಚ್ಚಲು ಮಕ್ಕಳನ್ನ ಅಥವಾ ಮನೆಗೆ ರಕ್ತ ಹಚ್ಚಲ್ಪಡದೆ ಇದ್ದಂತಹ ಮನೆಗಳಲ್ಲಿನ ಎಲ್ಲ ಚೊಚ್ಚಲು ಮಕ್ಕಳನ್ನ ಅದು ಕೊಂದು ಹಾಕಿತು. Up to this, in the 9 plagues, God did not touch human life. ಈ 9ನೇ ಉಪದ್ರವದವರೆಗೂ ನಾವು ನೋಡುವಾಗ ದೇವರು ಮನುಷ್ಯರ ಪ್ರಾಣಕ್ಕೆ ಯಾವುದೇ ಹಾನಿ ಮಾಡಲಿಲ್ಲ. But now God is taking life. ಈಗ ದೇವರು ಮನುಷ್ಯ ಪ್ರಾಣವನ್ನು ತೆಗೆಯುತ್ತಿದ್ದಾನೆ. God, don't say that God is a murderer. ಇದರ ಅರ್ಥ ದೇವರು ಕೊಲೆಗಾರ ಎಂಬುದಾಗಿ ಹೇಳಬೇಡ್ರಿ. The Lord gives and the Lord takes away. He has the authority. Job recognized that when 10 of his children were taken, he said, the Lord gave, the Lord took, blessed be the name of the Lord. He has the authority to give life and to take life. We cannot blame God. ದೇವರೇ ಕೊಡುತ್ತಾನೆ, ದೇವರೇ ತೆಗೆದುಕೊಳ್ಳುತ್ತಾನೆ. ಆತನೊಬ್ಬನಿಗೆ ಪ್ರಾಣವನ್ನ ಕೊಡುವ ತೆಗೆಯುವ ಅಧಿಕಾರ ಉಂಟು. ಯೋಬನು ಅದನ್ನ ಗುರುತಿಸಿದನು. ತನ್ನ ಜೀವಿತದಲ್ಲಿ ತನ್ನ 10 ಮಂದಿ ಮಕ್ಕಳು ಸತ್ತಾಗ ಆತನು ಹೇಳಿದ್ದು ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು ಎಂಬುದಾಗಿ. ಪ್ರಾಣ ಕೊಡುವ ತೆಗೆಯುವ ಅಧಿಕಾರ ದೇವರಿಗೆ ಮಾತ್ರ ಇದೆ. He who creates life has the authority to take it. We should always remember that. ನಾವು ಯಾವಾಗಲೂ ಜ್ಞಾಪಕದ ಇಟ್ಟುಕೊಳ್ಳಬೇಕೇನೆಂದರೆ, ಪ್ರಾಣವನ್ನ ಯಾರು ಕೊಡುತ್ತಾನೋ ಆತನಿಗೆ ಪ್ರಾಣವನ್ನ ತೆಗೆಯುವಂತಹ ಅಧಿಕಾರ ಉಂಟು, ಅಂದರೆ ದೇವರಿಗೆ ಮಾತ್ರ. There was a great cry in Egypt that night. Can you imagine? Can you just imagine the weeping, the wailing that happened in Egypt that night? ಐಗುಪ್ತ ದೇಶದಲ್ಲೆಲ್ಲ ಆ ರಾತ್ರಿ ದೊಡ್ಡ ಗೋಳಾಟ ಉಂಟಾಯಿತು. ನೀವು ಊಹಿಸಿಕೊಳ್ಳಬಹುದಾ ಆ ಐಗುಪ್ತ ದೇಶದಲ್ಲಿ ಆ ರಾತ್ರಿ ಎಂತಹ ದೊಡ್ಡ ಗೋಳಾಟವಾಗಿರಬಹುದು? It is a small picture of an eternal weeping in hell. ಅದು ನರಕದಲ್ಲಿ ನಿರಂತರಕ್ಕೂ ನಾಶ ಮಾಡಲ್ಪಟ್ಟಂತಹ ಜನರು ಗೋಳಾಡುವುದರ ಒಂದು ಸಣ್ಣ ತುಣುಕಾಗಿದೆ ಅಥವಾ ನೆನಪಾಗಿದೆ ಅಷ್ಟೇ. No, can you imagine millions and millions of people weeping for eternity? Can you imagine? ನಿತ್ಯಕ್ಕೂ ಕೋಟ್ಯಾಂತರ ಜನರು ನರಕದಲ್ಲಿ ಗೋಳಾಡುವುದು ಅಥವಾ ಅಳುವುದನ್ನ ಊಹಿಸಿಕೊಳ್ಳಲು ಸಾಧ್ಯವೇ? In Matthew 8 verse 12. ಮತ್ತಾಯ 8ನೇ ಅಧ್ಯಾಯ 12ನೇ ವಚನವನ್ನ ಓದಿರಿ. Matthew 8:12. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲಿಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಎಂದು ಹೇಳಿದನು. Matthew 22:13. ಮತ್ತಾಯ 22ನೇ ಅಧ್ಯಾಯ 13ನೇ ವಚನ. ಆ ಮೇಲೆ ಅರಸನು ಅವರ ಸೇವಕರಿಗೆ, ಅವನು ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲಿಗೆ ನೂಕಿರಿ ಎಂದು ಹೇಳಿದನು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. Matthew 24:51. ಮತ್ತಾಯ 24ನೇ ಅಧ್ಯಾಯ 51ನೇ ವಚನ. ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. Matthew 25:30.
ಮತ್ತಾಯ 25ನೇ ಅಧ್ಯಾಯ 30ನೇ ವಚನ. ಮತ್ತು ಕೆಲಸಕ್ಕೆ ಬಾರದ ಆ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. Remember, these are told by none other than the Lord Jesus Christ. ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳೋಣ, ಇದನ್ನು ಬೇರೆ ಯಾರು ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿರುವಂತದ್ದು. You know, when we go to a funeral, we see people sometimes weeping out of control. I have seen it. Even believers, I have seen them doing like that. ನಾವು ಯಾವುದೇ ಅಳುವುದನ್ನು ನಾವು ಕಾಣುತ್ತೇವೆ. ವಿಶ್ವಾಸಿಗಳಲ್ಲಿಯೂ ಸಹ ಅನೇಕರು ಸಂತೈಸಲ್ಪಡಲಾರದ ಹಾಗೆ ಅಳುವುದನ್ನು ನಾನು ಕಂಡಿದ್ದೇನೆ. But 2 days later, they are happy, they are laughing. ಆದರೆ 2 ದಿನದ ನಂತರ ಅವರು ಸಂತೋಷವಾಗಿರುತ್ತಾರೆ, ನಗುತ್ತಿರುತ್ತಾರೆ. We forget. Thank God we have a capacity to forget. ನಮಗೆ ಮರೆಯುವಂತಹ ಶಕ್ತಿಯನ್ನ ಕೊಟ್ಟಿದ್ದಾನೆ ದೇವರು, ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. But can you imagine an unending weeping and gnashing of teeth? ಆದರೆ ಎಂದಿಗೂ ನಿಲ್ಲದ ಹಾಗೆ ಗೋಳಾಡುವುದು ಅಥವಾ ಹಲ್ಲು ಕಡಿಯುವುದನ್ನ ನೀವು ಊಹಿಸಿಕೊಳ್ಳಲು ಸಾಧ್ಯವೇ? If we have relatives who are not saved, they are right now tormented in the place of torment. One day they will be cast into the lake of fire where there will be weeping and gnashing of teeth. Can you imagine that? This will give us a burden for lost souls and a desire to share gospel with our family members who are not saved, our friends who are not saved. We have a great responsibility on us. ನಮ್ಮ ಸಂಬಂಧಿಕರಲ್ಲಿ ಅಥವಾ ಕುಟುಂಬಸ್ಥರಲ್ಲಿ ಯಾರಾದರೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳದೆ ಮರಣ ಹೊಂದಿರುವುದಾದರೆ ಅಂಥವರು ಯಾತನೆಯ ಸ್ಥಳದಲ್ಲಿ ಅವರು ಇರುತ್ತಾರೆ, ಯಾತನೆ ಪಡುತ್ತಿರುವ ಕೆರೆಗೆ ಹಾಕಲ್ಪಡುತ್ತಾರೆ. ಅಲ್ಲಿ ನಿತ್ಯಕ್ಕೂ ಅವರು ಗೋಳಾಡುತ್ತಾ ಹಲ್ಲು ಕಡಿಯುತ್ತಾ ಇರುತ್ತಾರೆ. ಅದನ್ನ ನಾವು ಊಹಿಸಿಕೊಳ್ಳೋಣ, ಜ್ಞಾಪಕ ಮಾಡಿಕೊಂಡು ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇನ್ನೂ ರಕ್ಷಣೆ ಹೊಂದದೆ ಹೋಗಿದ್ದಾರೆ ಅಂತವರಿಗೆ ಕರ್ತನ ಸುವಾರ್ತೆಯನ್ನ ನಾವು ತಿಳಿಸೋಣ, ಅವರನ್ನ ರಕ್ಷಣೆಯ ಮಾರ್ಗಕ್ಕೆ ನಡೆಸಲಿಕ್ಕೆ ಪ್ರಯತ್ನಿಸೋಣ. Verse 31 to 32. 31ರಿಂದ 32ನೇ ವಚನ. ಫರೋಹನು ಆ ರಾತ್ರಿಯಲ್ಲಿ ಮೋಶೆ ಆರೋನರನ್ನು ಕರೆಸಿ, ನೀವು ಇಸ್ರಾಯೇಲರೆಲ್ಲರನ್ನು ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ. ನೀವು ಕೇಳಿಕೊಂಡಂತೆ ನಿಮ್ಮ ದನ ಕುರಿಗಳನ್ನು ತೆಗೆದುಕೊಂಡು ಹೋಗಬಹುದು. ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅಂದನು. In chapter 10, verse 28 and 29, Pharaoh earlier told Moses that if you come to my presence anymore, you will be dead. ಈ ಹಿಂದೆ 10ನೇ ಅಧ್ಯಾಯ 28-29ನೇ ವಚನದಲ್ಲಿ ಫರೋಹನು ಮೋಶೆಗೆ ಹೇಳಿದನೇನೆಂದರೆ, ಇನ್ನೆಂದಾದರೂ ನನ್ನ ಸನ್ನಿಧಿಗೆ ಬಂದರೆ ನಿನ್ನನ್ನು ಸಾಯಿಸುತ್ತೇನೆ ಎಂಬುದಾಗಿ. Now the same Pharaoh is calling Moses and Aaron by that night. Imagine that. ಈಗ ಅದೇ ಫರೋಹನು ಅದೇ ರಾತ್ರಿಯ ಜಾರ್ ಮಾಡಿಕೊಳ್ಳುತ್ತಿದ್ದಾನೆ. ಆಲೋಚಿಸಿರಿ. Now he's ready to give up. Let you go, take, and even he said, pray for me. ಈಗ ಆತನು ಅವರನ್ನು ಹೋಗಗೊಡಿಸಲಿಕ್ಕೆ ಸಿದ್ಧನಿದ್ದಾನೆ. ಈ ದೇಶವನ್ನು ಬಿಟ್ಟು ಹೋಗಿರಿ, ನನಗಾಗಿಯೂ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. The final plague touched his own son. ಕಡೆಯ ಉಪದ್ರವವು ಅದು ಆತನ ಮಗನನ್ನೇ ತಟ್ಟಿತ್ತು. God did not begin by touching the lives of the firstborn. He did not begin with that. ನಾವು ದೇವರು ಉಪದ್ರವಗಳನ್ನ ಕೊಡಲಿಕ್ಕೆ ಪ್ರಾರಂಭಿಸಿದಾಗ ನೋಡುವಾಗ ಆತನು ಯಾರ ಅಥವಾ ಐಗುಪ್ತರ ಚೊಚ್ಚಲು ಮಕ್ಕಳನ್ನ ಮುಟ್ಟದೆ ಪ್ರಾರಂಭಿಸಿದನು. He began the contest with Pharaoh
by changing Aaron's rod into a serpent. ನಾವು ನೋಡುವಾಗ ದೇವರು ತಾನು ಫರೋಹನೊಟ್ಟಿಗೆ ಪಂದ್ಯ ಏರ್ಪಡಿಸಲ್ಪಟ್ಟದ್ದು ಹೇಗಂದರೆ ಆ ಆರೋನನ ಆ ಕೋಲು ಅದು ಹಾವಾಗುವ ಮೂಲಕ ಅಲ್ಲಿ ಆ ಒಂದು ಪಂದ್ಯವು ಪ್ರಾರಂಭವಾಯಿತು. If Pharaoh had believed God, the children of Israel could have left the land and his people could have been spared from this judgment. ಒಂದು ವೇಳೆ ಫರೋಹನು ದೇವರಲ್ಲಿ ನಂಬಿಕೆ ಇಟ್ಟಿದ್ದರೆ ಅವನು ತನ್ನ ದೇಶದಿಂದ ಇಸ್ರಾಯೇಲರನ್ನು ಹೋಗಗೊಡಿಸುತ್ತಿದ್ದನು ಮತ್ತು ತನ್ನ ಜನರನ್ನು ಸಹ ಅನೇಕ ಉಪದ್ರವಗಳಿಂದ ಅವನು ಕಾಪಾಡಿಕೊಳ್ಳಬಹುದಿತ್ತು. So we cannot blame God for this death and that night. ಆ ರಾತ್ರಿಯಲ್ಲಿ ಐಗುಪ್ತ ದೇಶದಲ್ಲಿ ಆದಂತಹ ಆ ಸಾವುಗಳಿಗೆ ನಾವು ದೇವರನ್ನ ಹೊಣೆ ಮಾಡಲು ಸಾಧ್ಯವಿಲ್ಲ. I want to show you two verses from the Bible about judgment and about mercy. ನಾನು ದೇವರ ವಾಕ್ಯದಿಂದ 2 ವಚನಗಳನ್ನ ನಿಮಗೆ ತೋರಿಸುತ್ತೇನೆ. ಅದು ನ್ಯಾಯ ತೀರ್ಪಿನ ಕುರಿತಾಗಿ ಮತ್ತು ಕೃಪೆಯ ಕುರಿತಾಗಿ ನಮಗೆ ತೋರಿಸುವಂತದ್ದಾಗಿದೆ. ಕರುಣೆಯ ಕುರಿತಾಗಿ ನಮಗೆ ತೋರಿಸುತ್ತದೆ. First of all, Isaiah 28:21. Please read it. ಯೆಶಾಯನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 21ನೇ ವಚನ ದಯಮಾಡಿ ಓದಿರಿ. ಯೆಹೋವನು ಈಗ ಅಪರೂಪವಾದ ತನ್ನ ಕೆಲಸವನ್ನು ನಡೆಸಬೇಕೆಂತಲೂ ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂತಲೂ ಪೆರೆಚಿಮ್ ಬೆಟ್ಟದಲ್ಲಿ ಎದ್ದಂತೆ ಹೇಳುವನು, ಗಿಬ್ಯೋನ್ ತಗ್ಗಿನಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವನು. Here we read in English, judgment is God's strange work. ಇಂಗ್ಲಿಷ್ ಭಾಷೆಯಲ್ಲಿ ನಾವು ಈ ರೀತಿ ಓದುತ್ತೇವೆ ಏನೆಂದರೆ, ನ್ಯಾಯ ತೀರ್ಪು ಎಂಬಂತದ್ದು ದೇವರ ಒಂದು ವಿಚಿತ್ರವಾದ ಕಾರ್ಯ. What is it in Kannada? Apurupa. What is it? ಅಪರೂಪವಾದ ತನ್ನ ಕೆಲಸವನ್ನು ನಡೆಸಬೇಕೆಂತಲೂ. Okay. Now read Micah chapter 7 verse 18. Micah chapter 7 verse 18. ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 18ನೇ ವಚನವನ್ನ ಈಗ ಓದಿರಿ. ನಿನಗೆ ಯಾವ ದೇವರು ಸಮಾನ? ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸದವನು ಆಗಿದ್ದಿ. In English, he delights to show mercy. Is it in Kannada? ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ. What? You look at this. He delights to show mercy. ಈ ವಚನಗಳನ್ನು ನೋಡುವಾಗ ದೇವರು ಕರುಣಿಸಲಿಕ್ಕೆ ಆತನು ಇಷ್ಟಪಡುತ್ತಾನೆ. Judgment is strange work. ನಾವು ನೋಡುವಾಗ ನ್ಯಾಯ ತೀರ್ಪು ಎಂಬಂತದ್ದು ಆತನು ಮಾಡುವ ಅಪರೂಪದ ಕಾರ್ಯ. He delights to show mercy to the sinner. ಪಾಪಿಗಳಿಗೆ ಕರುಣೆಯನ್ನ ತೋರಿಸುವುದರಲ್ಲಿ ಆತನು ಸಂತೋಷ ಪಡುತ್ತಾನೆ. He in Ezekiel we read, he's telling the wicked, why you should die? Turn to the Lord and live. He delights to show mercy. He has shown mercy on you and me. Otherwise we would have perished. ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥದಲ್ಲಿ ನಾವು ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ ಎಂಬುದಾಗಿ ಹೇಳುತ್ತಾನೆ. ನೀನು ಯಾಕೆ ನಾಶವಾಗಬೇಕು, ನಿನ್ನ ದುಷ್ಟತ್ವದಿಂದ ತಿರುಗಿಕೋ ಎಂಬುದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. ನೀವು ಸಹ ಪಾಪಿಗಳಾಗಿರುವುದರೂ ನಾವು ರಕ್ಷಿಸಲ್ಪಟ್ಟಿರುವಂತದ್ದು ಆತನ ಕರುಣೆಯಿಂದಲೇ. We can approach the throne of mercy, the mercy seat in Israel. In the tabernacle there was a holy place where there was a mercy seat, most holy place. ನಾವು ನೋಡುವಾಗ ನಾವು ದೇವರ ಕೃಪಾಸನದ ಬಳಿಗೆ ಬರುವಂತಹ ಆ ಅಧಿಕಾರವನ್ನ ಅಥವಾ ಹಕ್ಕನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಆ ದೇವ ದರ್ಶನದ ಗುಡಾರದಲ್ಲಿ ಮಹಾಪರಿಶುದ್ಧದಲ್ಲಿ ಮಂಜೂಷದ ಮೇಲೆ ಆ ಒಂದು ಕೃಪಾಸನವಿತ್ತು.
And only the high priest could go there once a year. But we, as God's children, can always go to the mercy seat, to the presence of the Most High God. What a privilege God has given us. ಆ ಒಂದು ಮಹಾಪರಿಶುದ್ಧ ಸ್ಥಳಕ್ಕೆ ವರ್ಷಕ್ಕೆ ಒಂದಾವರ್ತಿ ಆ ಮಹಾಯಾಜಕನು ಮಾತ್ರ ಆತನು ಹೋಗಬಹುದಿತ್ತು. ಆದರೆ ದೇವರು ತನ್ನ ಕೃಪಾಸನದ ಬಳಿಗೆ ನಾವು ಯಾವಾಗಲೂ ಬರುವಂತಹ ಅವಕಾಶವನ್ನ, ಆಶೀರ್ವಾದವನ್ನ, ಅನುಕೂಲತೆಯನ್ನ ನಮಗೆ ಕೊಟ್ಟಿದ್ದಾನೆ. ಎಂತಹ ಆಶೀರ್ವದಿತರು ನಾವಲ್ಲವೇ? God is plenteous in mercy. His mercy endures forever. We read in Psalm 103, Psalm 136. ಕೀರ್ತನೆಯಲ್ಲಿ ಓದುವ ಪ್ರಕಾರ ಯೆಹೋವನು ಆತನು ಕನಿಕರವೂ ದೀರ್ಘಶಾಂತಿ ಉಳ್ಳವನು, ಆತನು ಕರುಣೆಯನ್ನ ತೋರಿಸುವುದರಲ್ಲಿ ಮಹಾಕರುಣೆಯನ್ನ ನಮ್ಮ ಮೇಲೆ ತೋರಿಸಿದ್ದಾನೆ ಎಂಬುದಾಗಿ ಓದುತ್ತೇವೆ. Read verse 33. Is it audible, uncle? It was breaking now. 33ನೇ ವಚನವನ್ನ ದಯಮಾಡಿ ಓದಿರಿ. ಐಗುಪ್ತರು ನಾವೆಲ್ಲರೂ ಸಾಯುತ್ತೇವಲ್ಲ ಅಂದುಕೊಂಡು ಇಸ್ರಾಯೇಲರನ್ನು ತಮ್ಮ ದೇಶದಿಂದ ತ್ವರೆಯಾಗಿ ಕಳಿಸಿ ಬಿಡುವುದಕ್ಕೆ ಅಪೇಕ್ಷೆ ಪಟ್ಟು ಅವರನ್ನು ಬಲಾತ್ಕರಿಸಿದವರು. Israelites had to leave in a haste. Egyptians urged the people to leave. ಯಾಕಂದರೆ ಐಗುಪ್ತರು ಅವರನ್ನ ಬೇಗ ಹೊರಡಿಸಿದರು. They did not know where God's judgment would end. ಅವರಿಗೆ ಗೊತ್ತಿರಲಿಲ್ಲ ದೇವರ ನ್ಯಾಯ ತೀರ್ಪು ಎಲ್ಲಿಗೆ ಕೊನೆಯಾಗುತ್ತದೆ ಎಂಬುದಾಗಿ. God took their firstborn. What would he do next? ದೇವರು ನಮ್ಮ ಚೊಚ್ಚಲು ಮಕ್ಕಳನ್ನು ಸಂಹರಿಸಿದ್ದಾನೆ, ನಂತರ ಏನು ಮಾಡುತ್ತಾನೋ ಎಂಬ ಭಯ ಅವರಿಗಿತ್ತು. Bible says fear gripped them. ಸತ್ಯವೇದವು ಹೇಳುತ್ತದೆ ಅವರ ಹೃದಯಗಳನ್ನ ಭಯವು ಹಿಡಿಯಿತು ಎಂಬುದಾಗಿ. Read Psalms 53 verse 5. ಕೀರ್ತನೆ 53ನೇ ಅಧ್ಯಾಯ 5ನೇ ವಚನವನ್ನ ದಯಮಾಡಿ ಓದಿರಿ. ಭಯಪಡುವುದಕ್ಕೆ ಕಾರಣವಿಲ್ಲದಿದ್ದರೂ ಅವರು ಪಕ್ಕನೆ ಭಯಭ್ರಾಂತರಾದರು. ನಿಮಗೆ ಮುತ್ತಿಗೆ ಹಾಕಿದವರನ್ನು ದೇವರು ಸಂಹರಿಸಿ ಅವರ ಎಲುಬುಗಳನ್ನು ಚದುರಿಸಿ ಬಿಟ್ಟನಲ್ಲ. ದೇವರು ಅವರನ್ನು ಕೈ ಬಿಟ್ಟಿದ್ದರಿಂದ ನೀವು ಅವರನ್ನು ಅಪಜಯಪಡಿಸಿದ್ದೀರಿ. Where there is no fear, there will be great fear one day. ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಬ್ರದರ್. ಯಾರು ಅವರಿಗೆ ಒಂದು ದಿನ ಅತಿ ಭಯಂಕರವಾದ ಭಯವು Can you believe this Pharaoh telling Moses to pray for him? The Ranjan break ಆಗ್ತಾ ಇದೆ. We cannot hear you. ಈಗ ಕೇಳಿಸ್ತಾ ಇದೆಯಾ? Breaking. ಬ್ರೇಕ್ ಆಗ್ತಾ ಇದೆಯಲ್ಲ? ಬ್ರೇಕ್ ಆಗ್ತಾ ಇದೆ. ಈಗ ಯಾವ್ದೊಂದು ಕಾಲ್ ಬಂದಿತ್ತು ಅದಕ್ಕೆ. ಈಗ ಕೇಳಿಸ್ತಾ ಇದೆಯಾ ಅಂಕಲ್? Yes. Okay. Pharaoh want Moses to bless him. ಫರೋಹನು ಮೋಶೆಯು ನನ್ನನ್ನು ಆಶೀರ್ವದಿಸಬೇಕು ಎಂಬುದಾಗಿ ಬಯಸಿದನು. Can you imagine who is greater, Pharaoh or Moses in Egypt? ನೀವು ಯೋಚಿಸಿರಿ, ಐಗುಪ್ತ ದೇಶದಲ್ಲಿ ಯಾರು ದೊಡ್ಡವರು, ಮೋಶೆಯೋ ಆರೋನನೋ? According to this, Moses is greater than Pharaoh. ಈ ವಚನದ ಪ್ರಕಾರ ಮೋಶೆಯೇ ಫರೋಹನಿಗಿಂತ ದೊಡ್ಡವನಾಗಿ ಕಾಣಿಸುತ್ತಿದ್ದಾನೆ.
God delights to show mercy. Judgment is a strange work. Never forget that. ದೇವರು ಕರುಣೆಯನ್ನ ತೋರಿಸುವುದರಲ್ಲಿ ಇಷ್ಟಪಡುತ್ತಾನೆ. ನ್ಯಾಯ ತೀರ್ಪು ಆತನ ಅಪರೂಪದ ಕೆಲಸ. We can read Romans 2 and understand God's judgment more in detail. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯವನ್ನು ಓದುವಾಗ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ವಿವರವಾಗಿ ಅಲ್ಲಿ ನೋಡಬಹುದು. We read that it is according to the truth. ಅಲ್ಲಿ ನಾವು ಓದುತ್ತೇವೆ, ಆತನು ಸತ್ಯಾನುಸಾರವಾಗಿ ನ್ಯಾಯ ತೀರಿಸುತ್ತಾನೆ. And then we are also told that none can escape the judgment of God. ಮತ್ತು ಯಾರು ಸಹ ಆತನ ನ್ಯಾಯ ತೀರ್ಪನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ನಮಗೆ ಹೇಳಲ್ಪಟ್ಟಿದೆ. We are also told that the goodness of God should lead men to repentance. ಮತ್ತು ದೇವರ ಒಳ್ಳೆಯತನವು ಮನುಷ್ಯನು ಪಶ್ಚಾತ್ತಾಪ ಪಡಲಿಕ್ಕೆ ಪ್ರೇರೇಪಿಸಬೇಕು ಎಂಬುದಾಗಿಯೂ ಸಹ ಹೇಳಲ್ಪಟ್ಟಿದೆ. Otherwise they will be treasuring up the wrath of God. ಇಲ್ಲದೆ ಹೋದರೆ ಅವರು ತಮ್ಮ ಮೇಲೆ ದೇವರ ಕೋಪವನ್ನ ಕೂಡಿಸಿಟ್ಟುಕೊಳ್ಳುತ್ತಾ ಇರುತ್ತಾರೆ. In Revelation 20 we read about that final day of judgment. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಆ ಕಡೆಯ ನ್ಯಾಯ ತೀರ್ಪಿನ ಕುರಿತಾಗಿ ಓದುತ್ತೇವೆ. Read 1 Thessalonians chapter 1 verse 10. ಒಂದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನ ದಯಮಾಡಿ ಓದಿ. ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನ್ನು ಎದುರು ನೋಡುವರಾದಿರೆಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. Oh, this Jesus who has delivered us from the wrath to come. Thank God. ಈ ಯೇಸುವು ಮುಂದೆ ಬರುವ ದೇವ ಕೋಪದಿಂದ ನಮ್ಮನ್ನು ತಪ್ಪಿಸುವವನಾಗಿದ್ದಾನೆ. ದೇವರಿಗೆ ನಾವು ವಂದನೆ ಸಲ್ಲಿಸೋಣ. If there's anyone in any of the families who are listening, if there's anyone who is not genuinely saved, remember what the wrath of God will be like. ನಮ್ಮ ಮಾತನ್ನ ಕೇಳಿಸಿಕೊಳ್ಳುತ್ತಿರುವವರಲ್ಲಿ ಯಾರಾದರೂ ಕುಟುಂಬಗಳಲ್ಲಿ ಯಾರಾದರೂ ಇರುವುದಾದರೆ, ಒಂದು ವೇಳೆ ನೀವು ನಿಜವಾದ ರಕ್ಷಣೆಯನ್ನು ಹೊಂದದೆ ಹೋಗಿದ್ದರೆ ದೇವರ ಕೋಪವು ಎಂಥದ್ದು ಎಂಬುದನ್ನ ನೆನಪು ಮಾಡಿಕೊಳ್ಳಿರಿ. There was a revival preacher in America many years back in the 1800s. ಅನೇಕ ವರ್ಷಗಳ ಹಿಂದೆ 1800ನೇ ಇಸವಿಯಲ್ಲಿ ಅಮೆರಿಕ ದೇಶದಲ್ಲಿ ಒಬ್ಬ ಆತ್ಮಿಕ ಉಜ್ಜೀವನವನ್ನ ಉಂಟು ಮಾಡುವ ಸುವಾರ್ಥ ಬೋಧಕರಿದ್ದರು. His name was Jonathan Edwards. ಅವರ ಹೆಸರು ಜೊನಾಥನ್ ಎಡ್ವರ್ಡ್ಸ್ ಎಂಬುದಾಗಿ. It was told that when he talked about hell and the great wrath of God, people will fall on the ground and shiver in his meetings. And he had a message titled Sinners in the Hand of an Angry God. ಆತನು ನರಕದ ಕುರಿತಾಗಿ, ಅಲ್ಲಿ ಆಗುವಂತಹ ಶಿಕ್ಷೆ ಕುರಿತಾಗಿ ಮಾತನಾಡುವಾಗ ತನ್ನ ಕೂಟಗಳಲ್ಲಿ ಬೋಧಿಸುತ್ತಿದ್ದರು ಎಂಬುದಾಗಿ ಹೇಳಲ್ಪಟ್ಟಿದೆ. ಆತನ ಸಂದೇಶದ ಹೆಸರು ಭಯಂಕರವಾದ ಅಥವಾ ಕೋಪವುಳ್ಳಂತಹ ದೇವರ ಕೈಯಲ್ಲಿ ಪಾಪಿ ಎಂಬುದಾಗಿ ಆತನ ಸಂದೇಶದ ವಿಷಯವಾಗಿತ್ತು. You can read that message in Google. If you type in, it was told that people will fall down and coil. They will just shiver when they hear that kind of a message. Today, our people don't preach that kind of message. ನೀವು ಗೂಗಲ್ ನಲ್ಲಿ ಬೇಕಿದ್ದರೆ ಅವರ ಸಂದೇಶವನ್ನ ನೀವು ಹುಡುಕಬಹುದು, ಓದಬಹುದಾಗಿದೆ. ಅವರು ಬೋಧಿಸುವಾಗ ಜನರು ಆ ಭಯದಿಂದ ಅವರು ನೆಲದಲ್ಲಿ ಬಿದ್ದು ಹೊರಳಾಡುತ್ತಿದ್ದರು ಮತ್ತು ನಡುಗುತ್ತಿದ್ದರು ಎಂಬುದಾಗಿ ಹೇಳಲ್ಪಟ್ಟಿದೆ. Thank God he has delivered from the wrath to come.
ಆತನು ನಮ್ಮನ್ನ ತನ್ನ ಕೋಪದಿಂದ ಬಿಡುಗಡೆ ಮಾಡಿದ್ದಾನೆ. Of course, we are not asked to be saved by the fear of hell, but we are to come to Christ because of the love of Calvary. ನಾವು ಆ ನರಕದ ಭಯದಿಂದ ನಾವು ರಕ್ಷಿಸಲ್ಪಡಬಾರದು, ಬದಲಾಗಿ ಶಿಲುಬೆಯ ಆ ಪ್ರೀತಿಯಿಂದ ನಾವು ರಕ್ಷಿಸಲ್ಪಡಬೇಕು. What Paul says, the love of Christ constrains me. ಅದನ್ನೇ ಪೌಲನು ಹೇಳುವವನಾಗಿದ್ದಾನೆ, ಕ್ರಿಸ್ತನ ಪ್ರೀತಿಯು ನನ್ನನ್ನು ಒತ್ತಾಯಪಡಿಸುತ್ತದೆ ಎಂಬುದಾಗಿ. Let's read 34 and 35 and we will close it today. 34 ಮತ್ತು 35ನೇ ವಚನವನ್ನು ನಾವು ಓದಿ ಇಂದಿನ ಅಧ್ಯಯನವನ್ನ ಮುಗಿಸೋಣ. ಆದುದರಿಂದ ಆ ಜನರು ತಮ್ಮ ಒಟ್ಟಿಗೆ ಹುಳಿ ಹಾಕುವುದಕ್ಕಿಂತ ಮೊದಲೇ ನಾದುವ ಕೊಣವಿಗೆಗಳಲ್ಲಿ ಇದ್ದ ಕಣಕದ ಮುದ್ದೆಯನ್ನು ಗಂಟು ಕಟ್ಟಿ ಹೆಗಲಿನ ಮೇಲೆ ಹಾಕಿಕೊಂಡು ಹೊರಟು ಹೋದರು. ಇಸ್ರಾಯೇಲ್ಯರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. 36 also. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲ್ಯರು ಐಗುಪ್ತರ ಸ್ವತ್ತನ್ನು ಸುಲುಕೊಂಡರು. The word borrow means to ask. God gave them favor in the sight of Egyptians. ಕೇಳಿಕೊಂಡರು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಇಸ್ರಾಯೇಲರಿಂದ ಅವರು ಪಡೆದುಕೊಂಡರು. ದೇವರು ಐಗುಪ್ತರ ಹೃದಯದಲ್ಲಿ ಇಸ್ರಾಯೇಲರ ಮೇಲೆ ಕರುಣೆಯನ್ನು ಹುಟ್ಟಿಸಿದನು, ದಯೆಯನ್ನು ಹುಟ್ಟಿಸಿದನು. Whatever they asked, they gave. ಅವರು ಕೇಳಿಕೊಂಡದ್ದನ್ನೆಲ್ಲ ಐಗುಪ್ತರು ಕೊಟ್ಟರು. It was God's way of simply collecting back wages for their years of slavery labor in Egypt. ಅವರು ಅನೇಕ ವರ್ಷಗಳ ಕಾಲ ಸಂಬಳವಿಲ್ಲದೆ ಬಿಟ್ಟಿ ಕೆಲಸ ಮಾಡಿದ ಆ ಒಂದು ಅನ್ಯಾಯಕ್ಕೆ ದೇವರ ನ್ಯಾಯ ಕೊಡಿಸುವಿಕೆ ಅಥವಾ ಹಿಂತಿರುಗಿಸಿ ಕೂಡಿಸುವಿಕೆ ಆಗಿತ್ತು. They left Egypt with much wealth. ಅವರು ಐಗುಪ್ತ ದೇಶವನ್ನ ಶ್ರೀಮಂತರಾಗಿ ಅನೇಕ ಐಶ್ವರ್ಯ ಹೊಂದಿದವರಾಗಿ ಬಿಟ್ಟರು. We will close it today here and continue reading, and Lord willing, next week we will join in the study. ನಾವು ಇಲ್ಲಿಗೆ ನಮ್ಮ ಸತ್ಯವೇದವನ್ನ ಅಧ್ಯಯನವನ್ನ ಮುಗಿಸೋಣ. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ನಾವು ಅಧ್ಯಯನವನ್ನ ಮುಂದುವರಿಸೋಣ. If anyone is not saved that is listening, think about the coming judgment of God. And those of us who are saved, let us thank God for great wrath from which He has delivered us. Those who are in Christ, there is no more condemnation. Praise God. Hallelujah. ಇನ್ನು ಯಾರಾದರೂ ರಕ್ಷಣೆಯನ್ನ ಹೊಂದದೆ ಹೋಗಿದ್ದರೆ ಅವರು ಮುಂದೆ ಬರುವಂತಹ ದೇವರ ಕೋಪವನ್ನ ನೆನೆಸಿ ನೀವು ರಕ್ಷಣೆಯನ್ನ ಹೊಂದಿಕೊಳ್ಳಿರಿ. ನಾವು ರಕ್ಷಿಸಲ್ಪಟ್ಟಿರುವಂತವರು ದೇವರು ಎಂತಹ ತನ್ನ ಕೋಪದಿಂದ ನಮ್ಮನ್ನು ರಕ್ಷಿಸಿದ್ದಾನೆ ಎಂಬುದಕ್ಕೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯಾ.